ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಸ್ಯಾಕ್ರೋಸ್ಯಾಂಟ್ ಅಂತ, ನಾಟ್ ಸ್ಯಾಕ್ರೋಸ್ಯಾಂಟ್. ಅಂದ್ರೆ ಪವಿತ್ರವಾದವುಗಳಲ್ಲ ಅಂತ, ವಾದವುಗಳಲ್ಲ. ಪವಿತ್ರ ಅಂತಂದ್ರೆ ಯಾರೂ ಮುಟ್ಟೋದಿಲ್ಲ, ಅರ್ಥ ಆಯ್ತಾ? ಯಾರೂ ಮುಟ್ಟೋದಿಲ್ಲ, ಅಳಗಾಡೋಕೆ ಸಾಧ್ಯ ಇಲ್ಲ. ಇಲ್ಲಿ ಪವಿತ್ರವಾದವುಗಳಲ್ಲ ಅಂತಂದ್ರೆ ಇಲ್ಲೊಂದು ಇದಕ್ಕೆ ಏನು ಅರ್ಹತೆ ಬರ್ತೈತೆ, ಸಂಸತ್ತಿಗೆ ಒಂದು ಅರ್ಹತೆ ಬರ್ತೈತಿ. ಏನಪ್ಪ ಅಂತಂದ್ರೆ ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು. ಈ ತಿದ್ದುಪಡಿಯಿಂದನೇ ಭಾರತದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳಲ್ಲಿ ಆಸ್ತಿ ಹಕ್ಕನ್ನು ತಿದ್ದುಪಡಿ ಮಾಡಿದರು. ಏನು ಅಂತಂದ್ರೆ ಸ್ಯಾಕ್ರೋಸ್ಯಾಂಕ್ಟ್ ಅಂತಂದರೆ ಪವಿತ್ರವಾದವುಗಳು, ಅವುಗಳನ್ನು ಯಾರೂ ಡಿಸ್ಟರ್ಬ್ ಮಾಡುವಂಗಿಲ್ಲ. ಆದರೆ ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಅ ಸ್ಯಾಕ್ರೋಸ್ಯಾಂಕ್ಟ್, ದೇ ಕ್ಯಾನ್ ಬಿ ಅಬ್ರೀಡ್ಜ್ಡ್ ಆರ್ ಟೇಕ್ ಅವೇ ಬೈ ದಿ ಪಾರ್ಲಿಮೆಂಟ್. ಅಂತಂದರೆ ಸಂಸತ್ತಿನ ಮೂಲಕ ಸಂಸತ್ತು ಕಾನೂನುಗಳನ್ನು ರೂಪಿಸುವ ಮೂಲಕ ಅಥವಾ ತಿದ್ದುಪಡಿ ತರುವ ಮೂಲಕ, ಯಾಕೆ ತಿದ್ದುಪಡಿ ತೊಗೊಂಬರ್ತೈತಿ ಅನ್ನೋದು ಭಾಳ ವಿಶೇಷವಾಗಿರತಕ್ಕಂಥದ್ದು. ಈ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತೇಳಿ ಬರ್ತವೆ. ನೆಕ್ಸ್ಟ್ ಈ ಹಕ್ಕುಗಳಾದ ನಂತರ ಅವು ಬರ್ತವೆ. ಇವಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಏನಾಗಿರ್ತೈತಿ ಅಂತಂದ್ರೆ ಈ ಹಕ್ಕುಗಳು ಸಾಮಾಜಿಕ ಹಕ್ಕುಗಳು, ಯಾವ ಫಂಡಮೆಂಟಲ್ ರೈಟ್ಸು ಸಾಮಾಜಿಕ ಹಕ್ಕುಗಳು. DPSP ಏನಾಗೈತಿ ಅಂದ್ರೆ ಇವು ಪೊಲಿಟಿಕಲ್ ರೈಟ್ಸು. ಯಾವುದು ಫಂಡಮೆಂಟಲ್ ರೈಟ್ಸ್ ಆರ್ ಇನ್ ನೇಚರ್ ಏನಪ್ಪ ಅಂತಂದ್ರೆ ಪೊಲಿಟಿಕಲ್ ರೈಟ್ಸ್ ಥರ ವರ್ಕ್ ಮಾಡ್ತವೆ, ರಾಜಕೀಯ ಹಕ್ಕುಗಳ ಥರ ವರ್ಕ್ ಮಾಡ್ತವೆ. ಇನ್ನು DPSPಯಲ್ಲಿ ಏನು ಬರೀತಾ ಇರುತ್ತೆ ಅಂದರೆ ಸೋಷಿಯಲ್ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಹಕ್ಕುಗಳನ್ನು ಸೇರ್ಪಡೆ ಮಾಡ್ತಾರೆ. ಯಾಕೆ ಸೇರ್ಪಡೆ